ಯಾಕೆ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವ್ರು ಯಾಕೆ ಕಾರಣ ಇಲ್ಲ ಹಾಗಿದ್ರೆ ಬರೋದಿಲ್ವಾ? ಎಲ್ಲರದು ನೈತಿಕ ಒಂದು ಜವಾಬ್ದಾರಿ ಇದ್ದೇ ಇರುತ್ತಲ್ಲ. ಅದು ಅಪರಾಧ ಅದು ಯಾರೇ ಮಾಡಿರಲಿ ಆ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅತ್ಯಂತ ಉಗ್ರವಾದಂಥ ಕಠಿಣವಾದಂಥ ಒಂದು ಶಿಕ್ಷೆ ಆಗಬೇಕು, ತ್ವರಿತಗತಿಯಲ್ಲಿ ಟ್ರಯಲ್ ಆಗಬೇಕು, ಅಂಥವ್ರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡುವಂಥ ಒಂದು ಇವತ್ತು ನಾವೆಲ್ಲರೂ ಕೂಡಿ ಒತ್ತಾಯ ಮಾಡಬೇಕು. ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿ ಇವತ್ತು ಜಾಗೃತಿ ಮೂಡಿಸಿ ಇಂಥ ಕೃತ್ಯಗಳು ನಡೆದ ರೀತಿಯಲ್ಲಿ ಇವತ್ತು ನಾವೆಲ್ಲ ನೋಡಿಕೊಳ್ಳುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ರಾಜಕೀಯ ಬೆರೆಸುವಂಥದ್ದು ಅದು ಒಂದು ಅಪರಾಧನೇ. ಅವ್ರಿಗೆ ಏನು ಕೆಲಸ ಇಲ್ಲ, ಬರೀ ಕಳುವು ಮಾಡಬೇಕು ಅನ್ನೋದಷ್ಟೇ. ಈ ಕಡೆಯಿಂದ ನಂಬಲಿದ್ದಂಥ ಯಾರ್ದು ಆಸ್ತಿ ಕಳುವು ಮಾಡೋಣ, ಯಾರು ದುಡ್ಡು ಕಳುವು ಮಾಡೋಣ, ಯಾರು ಜನರಿಗೆ ಈ ಕಡೆಯಿಂದ ಆ ಕಡೆ ತೊಗೊಳ್ಳೋಣ, ಆಪರೇಷನ್ ಕಮಲ್ ಮಾಡೋಣ, ಅದಕ್ಕೆ ಬಿಟ್ಟರೆ ಬೇರೆ ಏನಾರ ಇದೆಯಾ ಅವ್ರ ಹತ್ರ? ಚಿಮಾರಿ ಹಾಕ್ಬೇಕಲ್ಲ ಅವ್ರಿಗೆ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಅಲ್ಲೊಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದುಕೊಂಡು ನಾನು ಇವತ್ತು ಆಪರೇಷನ್ ಕಮಲ್ ಮಾಡ್ತೀನಿ, ನಾನು ಈ ಕಡೆಯಿಂದ ಆ ಕಡೆ ಹೋಗ್ತೀನಿ, ಏನೇನು ಇವರೆಲ್ಲ ಗಿರಾಕಿಗಳಿದ್ದಾರಾ ಇಲ್ಲಿ ಬಂತ ಹೊತ್ಕೊಂಡು ಹೋಗ್ಲಿಕ್ಕೆ? ಏನು ಬಿಡ್ತಾರ ಅವರಿಗೆ ಸುಮ್ಮನೆ? ಕರ್ನಾಟಕದಲ್ಲಿ ಕಾಲಿಕ್ಲಿ ನೋಡೋಣ. ಇಲ್ಲ ಸರ್, ಅದರಲ್ಲಿ ಸಾಧ್ಯ ಇದೆಯಾ? ಒಂದು ನಿಮಿಷ. ಈಗ 136 ಸ್ಥಾನಗಳಿವೆ ಕಾಂಗ್ರೆಸ್ ಪಕ್ಷ ಶಾಸಕರು. ಈಗ ಎಲ್ಲೋ 2, 3, 4 ಕಡಿಮೆ ಇದೆ, ಏನಾದರೂ ಹೆಚ್ಚಕಮ್ಮ ಮಾಡ್ಬೋದು ಅವರು. 136 ಇದ್ದಾಗ ಸಾಧ್ಯ ಇದೆಯಾ? ಅವ್ರು ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಎಂಬುದು ಅರ್ಥ ಮಾಡ್ಕೊಳ್ಳಿ. ಇದು ಸಾಧ್ಯ ಇಲ್ಲ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆದು ಏನು ಹುದ್ದೆ ಇದೆ ಇವತ್ತು ಅದು ಛಿದ್ರ ಆಗ್ತಾ ಇದೆ. ಅದೇ ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ಯಾವಾಗ ಅವ್ರು ಸಂಪೂರ್ಣವಾಗಿ ಅವ್ರ ನೆಲೆನೇ ಕಳ್ಕೊಳ್ತಾ ಇದ್ದಾರೆ. ಒಂದು ಸೀಟ್ ಅವ್ರದ್ದು ಬರ್ತಾ ಇಲ್ಲ ಗೊತ್ತಾ? ಅವ್ರದ್ದು ಹುದ್ದೆನೇ ಉಳಿಯೋದಿಲ್ಲ. ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಅವರು? ಯಾಕೆ ಕೇಂದ್ರ ಸರ್ಕಾರದ ಅಮಿತ್ ಶಾ ಅವ್ರು ಯಾಕೆ ಕಾರಣ ಇಲ್ಲ ಹಾಗಿದ್ರೆ ಬರೋದಿಲ್ವಾ? ಎಲ್ಲರದು ನೈತಿಕ ಒಂದು ಜವಾಬ್ದಾರಿ ಇದ್ದೇ ಇರುತ್ತಲ್ಲ. ಅದು ಅಪರಾಧ ಅದು ಯಾರೇ ಮಾಡಿರಲಿ ಆ ಅಪರಾಧಕ್ಕೆ ಶಿಕ್ಷೆ ಆಗಲೇಬೇಕು. ಅದಕ್ಕೆ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅತ್ಯಂತ ಉಗ್ರವಾದಂಥ ಕಠಿಣವಾದಂಥ ಒಂದು ಶಿಕ್ಷೆ ಆಗಬೇಕು, ತ್ವರಿತಗತಿಯಲ್ಲಿ ಟ್ರಯಲ್ ಆಗಬೇಕು, ಅಂಥವ್ರಿಗೆ ಕ್ಯಾಪಿಟಲ್ ಪನಿಷ್ಮೆಂಟ್ ಕೊಡುವಂಥ ಒಂದು ಇವತ್ತು ನಾವೆಲ್ಲರೂ ಕೂಡಿ ಒತ್ತಾಯ ಮಾಡಬೇಕು. ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿ ಇವತ್ತು ಜಾಗೃತಿ ಮೂಡಿಸಿ ಇಂಥ ಕೃತ್ಯಗಳು ನಡೆದ ರೀತಿಯಲ್ಲಿ ಇವತ್ತು ನಾವೆಲ್ಲ ನೋಡಿಕೊಳ್ಳುವಂಥದ್ದು ಎಲ್ಲರ ಜವಾಬ್ದಾರಿ ಇದೆ. ಅದಕ್ಕೆ ರಾಜಕೀಯ ಬೆರೆಸುವಂಥದ್ದು ಅದು ಒಂದು ಅಪರಾಧನೇ. ಅವ್ರಿಗೆ ಏನು ಕೆಲಸ ಇಲ್ಲ, ಬರೀ ಕಳುವು ಮಾಡಬೇಕು ಅನ್ನೋದಷ್ಟೇ. ಈ ಕಡೆಯಿಂದ ನಂಬಲಿದ್ದಂಥ ಯಾರ್ದು ಆಸ್ತಿ ಕಳುವು ಮಾಡೋಣ, ಯಾರು ದುಡ್ಡು ಕಳುವು ಮಾಡೋಣ, ಯಾರು ಜನರಿಗೆ ಈ ಕಡೆಯಿಂದ ಆ ಕಡೆ ತೊಗೊಳ್ಳೋಣ, ಆಪರೇಷನ್ ಕಮಲ್ ಮಾಡೋಣ, ಅದಕ್ಕೆ ಬಿಟ್ಟರೆ ಬೇರೆ ಏನಾರ ಇದೆಯಾ ಅವ್ರ ಹತ್ರ? ಚಿಮಾರಿ ಹಾಕ್ಬೇಕಲ್ಲ ಅವ್ರಿಗೆ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಅಲ್ಲೊಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಸಂವಿಧಾನಾತ್ಮಕ ಹುದ್ದೆಯಲ್ಲಿ ಇದ್ದುಕೊಂಡು ನಾನು ಇವತ್ತು ಆಪರೇಷನ್ ಕಮಲ್ ಮಾಡ್ತೀನಿ, ನಾನು ಈ ಕಡೆಯಿಂದ ಆ ಕಡೆ ಹೋಗ್ತೀನಿ, ಏನೇನು ಇವರೆಲ್ಲ ಗಿರಾಕಿಗಳಿದ್ದಾರಾ ಇಲ್ಲಿ ಬಂತ ಹೊತ್ಕೊಂಡು ಹೋಗ್ಲಿಕ್ಕೆ? ಏನು ಬಿಡ್ತಾರ ಅವರಿಗೆ ಸುಮ್ಮನೆ? ಕರ್ನಾಟಕದಲ್ಲಿ ಕಾಲಿಕ್ಲಿ ನೋಡೋಣ. ಇಲ್ಲ ಸರ್, ಅದರಲ್ಲಿ ಸಾಧ್ಯ ಇದೆಯಾ? ಒಂದು ನಿಮಿಷ. ಈಗ 136 ಸ್ಥಾನಗಳಿವೆ ಕಾಂಗ್ರೆಸ್ ಪಕ್ಷ ಶಾಸಕರು. ಈಗ ಎಲ್ಲೋ 2, 3, 4 ಕಡಿಮೆ ಇದೆ, ಏನಾದರೂ ಹೆಚ್ಚಕಮ್ಮ ಮಾಡ್ಬೋದು ಅವರು. 136 ಇದ್ದಾಗ ಸಾಧ್ಯ ಇದೆಯಾ? ಅವ್ರು ಏಕನಾಥ್ ಶಿಂದೆ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದಲ್ಲಿ ಹೇಳ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಎಂಬುದು ಅರ್ಥ ಮಾಡ್ಕೊಳ್ಳಿ. ಇದು ಸಾಧ್ಯ ಇಲ್ಲ. ಮಹಾರಾಷ್ಟ್ರದಲ್ಲಿ ಏಕನಾಥ್ ಶಿಂದೆದು ಏನು ಹುದ್ದೆ ಇದೆ ಇವತ್ತು ಅದು ಛಿದ್ರ ಆಗ್ತಾ ಇದೆ. ಅದೇ ಯಾವಾಗ ಬ್ಲಾಸ್ಟ್ ಆಗುತ್ತೆ ಗೊತ್ತಿಲ್ಲ. ಯಾವಾಗ ಅವ್ರು ಸಂಪೂರ್ಣವಾಗಿ ಅವ್ರ ನೆಲೆನೇ ಕಳ್ಕೊಳ್ತಾ ಇದ್ದಾರೆ. ಒಂದು ಸೀಟ್ ಅವ್ರದ್ದು ಬರ್ತಾ ಇಲ್ಲ ಗೊತ್ತಾ? ಅವ್ರದ್ದು ಹುದ್ದೆನೇ ಉಳಿಯೋದಿಲ್ಲ. ಬೇರೆಯವ್ರ ಬಗ್ಗೆ ಏನು ಮಾತಾಡ್ತಾರೆ ಅವರು?